ಹೇಳಿ ಸರ್, ಇವತ್ತೇ ಬೇಕಾ ಸರ್? ಹಳೆ ಡಾಕ್ಯುಮೆಂಟ್ಸ್ ಎಲ್ಲ ಯಾಕೆ ಬೇಕು ಅಂತ ಟ್ರಂಕ್ನಾಗೆ ಬೀರುಮಾಗೆ ಎತ್ತಿಟ್ಟಿದ್ದೆ. ಸರಿ ಸರ್, ತಲುಪಿಸ್ತೀನಿ. ಓಕೆ ಸರ್, ಬಾಯ್. ಸಾವಿತ್ರಿ, ಸಾವಿತ್ರಿ, ಸಾವು, ಸಾವಿತ್ರಿ. ಇಲ್ಲೇ ಇದ್ದೀನಿ, ಏನು ಹೇಳಿ? ನಮ್ ಬೀರುನಾಗ ಹಳೆ ಗಾಡಿ ಡಾಕ್ಯುಮೆಂಟ್ಸ್ ಐತೆ, ಹೋಗೆಲ್ಲ ತಗೊಂಬ. ನೀವು ತಗೊಂಡ್ರೆ ಅದು ಬೇಡ ಅನ್ನತ್ತಾ? ನಾವು ತಗೊಂಡ್ರೆ ಬೇಡ ಅನ್ನಲ್ಲ, ನಿಂಗೆ ವಿಷಯ ಗೊತ್ತಿಲ್ಲ ಅಲ್ಲ. ಬಾಯ್ಲಿ, ಇವತ್ತು ಹೆಂಡತಿ ಕೈನಾಗ ಏನೇ ಸೇವೆ ಮಾಡಿಸ್ಕೊಂಡ್ರು, ಏನೇ ತರಿಸ್ಕೊಂಡ್ರು ಯೋಗ ಬರ್ತದಂತೆ. ಕೊಡ್ತೀಯಾ? ಏನ್ರಿ ಇದು? ಯಾರಾದ್ರೂ ನೋಡ್ತಾರೆ, ಬೆಳಗ್ಗೆ ನಾಚಿಕೆ ಆಗಲ್ವಾ? ನಾಚಿಕೆ ಗೀಚಿಕೆ ಎಲ್ಲ ಸಾಗರದಿಂದ ಆಚಿಕೆ. ಕೊಡ್ತೀಯಾ? ಅಯ್ಯೋ, ಬಂತ ಯೋಗ? ಯೋಗ ನಾವು ರೋಗ ಬಂತು, ಹೋಗೋ. ಬರಲ್ಲ, ಒಬ್ಳೆ ಹೋಗ್ತಿದ್ದಿಲ್ಲ ರೂಮ್ಗೆ? ಏನು ಬೇಕಾಗಿಲ್ಲ. ಮಾರ್ಕ್ಸ್ ಕಾರ್ಡು ಯಾರ್ದಿದು? ಮಾವಂದು. ಡೇಟು 16/12. ಇವತ್ತು 16/12. ವೈಶಾಲಿ ಅವರೇ, ಸತ್ಯ, ಪ್ರತಾಪ್, ವೈಶಾಲಿ ಆಂಟಿ, ಸತ್ಯ, ಪ್ರತಾಪ್. ನನ್ನ ಹಾರ್ಟ್ ನಿಂತೋದಂಗ ಆಗ್ಬಿಡ್ತಲ್ಲ ಸಾವಿತ್ರಿ. ಸತ್ಯ, ಪ್ರತಾಪ್, ವೈಶಾಲಿ ಆಂಟಿ, ಪ್ರತಾಪ್. ಮಾವೊಂದು ಹಳೆ ಮಾರ್ಕ್ಸ್ ಕಾರ್ಡ್ ಸಿಕ್ತು ನೋಡಿ. ಏನೊತ್ತಿಗೆ ಇದು? ಎಷ್ಟು ಮಾರ್ಕ್ಸ್ ತಗೊಂಡಿದ್ದಾರೆ? ಸಖತ್ ಬುದ್ಧಿವಂತ ಅಲ್ಲ? ಅಪ್ಪಯ್ಯ ಬುದ್ಧಿವಂತರು ಅಂತ ಹೇಳೋದಕ್ಕೆ ಕಾಗದ ಚೂರೇ ಬೇಕಾ? ಅಪ್ಪಯ್ಯ ನೋಡಿದ್ರೆ ಗೊತ್ತಾಗಿಲ್ವಾ ಏನ್ ಹೈಲ್ಟು, ಏನ್ ಪರ್ಸನಾಲಿಟಿ? ಅದಲ್ಲ ಸತ್ಯ, ಪ್ರತಾಪ್, ಇದ್ರಲ್ಲಿ ಏನೋ ಒಂದು ವಿಶೇಷ ಇದೆ. ಏನು ಅಂತ ನೋಡಿ ಹೇಳಿ. ವಿಶೇಷನ? ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, 93 ತಗೊಂಡಿದ್ದಾರೆ. ಅಯ್ಯೋ 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 ದೇವ್ರೆ, ಅದ್ಯಾವನಪ್ಪ ಮೇಷು 93 ಕೊಟ್ಟವನ? ನಮಗೆ 35 ಕೊಡಕ್ಕೆ ಸಾಯ್ತಿದ್ದ. ನಿಮಗೆ ಇನ್ನೊಂದು ವಿಷಯ ಗೊತ್ತಾ? ಅಪ್ಪ ಹಿಂಗ್ 93 ಹೆಂಗ್ ಬಂತು ಗೊತ್ತಾ? ಕಾಪಿ ಹೊಡ್ ಪಾಸ್ ಆಗೋರೆ. ಸರಿ ಬಿಟ್ರಪ್ಪ, ಚೆನ್ನಾಗಿ ಬರ್ದೆ ಪಾಸ್ ಆಗೋರೆ. ಅದಲ್ಲ ಪ್ರತಾಪ್, ಬೇರೆ ಏನೋ ಇದೆ ನೋಡಿ. ಬಾಸ, ಅವ್ರು ಯಾಕೆ ಅಷ್ಟೊಂದು ಬಿಲ್ಡಪ್ ಕೊಡ್ತಾರೆ? ನಾವು ನೋಡ್ತೀವಿ, ಕೊಡಿಲಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ನಗು ನಿಲ್ಸಿ. ಅದು ವಿಷಯನಾ? ಇಲ್ಲಿ ಕೇಳಿ. ಸುಶೀಲ್ ಕುಮಾರ್. ಸತ್ಯ, ಮಾವನ ಮಾರ್ಕ್ಸ್ ಕಾರ್ಡು ಅಂದ್ರೆ ಮಾವನ ಹೆಸರು ಇಲ್ಲದೆ ಇರುತ್ತಾ? ಸರಿ, ಬೇರೆ ಆಯ್ತು, ನೋಡ್ತೀನಿ. ಅದೇನೋ ನಂಗೆ ಕೆಳಗಡೆ ಕಾಣ್ತಾನೆ ಇಲ್ಲಪ್ಪ, ಅರ್ಥನೇ ಆಯ್ಕಿಲ್ಲ. ಡೇಟ್ ಐತೆ. ಕರೆಕ್ಟ್. ಏನ್ ಡೇಟ್ ಇದೆ? 16/12. ಇವತ್ತೇನ್ ಡೇಟು? 16/12. ಅಂದ್ರೆ 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 ಇವತ್ತು 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 ಡ್ಯಾಡಿದು ಅಪ್ಪಯಿಂದ ಬರ್ಡೇ. ಆದ್ರೆ ಒಂದ್ ಕಂಡೀಷನ್, ಈ ವಿಷಯ ನಮಗ್ ಗೊತ್ತಾಗಿದೆ ಅಂತ ಡ್ಯಾಡಿ ಗೊತ್ತಾಗೋದು ಬೇಡ. ಹೋಗಿ ಬಾಸೋ, ಅದಕ್ಕೆ ಇಷ್ಟೊಂದು ಬಿಲ್ಡಪ್ ಬೇಕಾ? ಬೇಕಣ್ಣ ಶಿವಪಾದ ಸೇರಲು ಗುಡುಗುಡಿ ಹೊಡಿಯಬೇಕಣ್ಣ, ಶಿವಪಾದ ಸೇರಬೇಕಣ್ಣ, ಶಿವಪಾದ ಸೇರಲು ಗುಡುಗುಡಿ ಹೊಡಿಯಬೇಕಣ್ಣ. ಅಪ್ಪಯ್ಯ, ಈ ಕುಂತಕ್ಕಿಂತ ಒಂದು ವಿಶೇಷ ಸುದ್ದಿ ಐತೆ. ಏನಿಲ್ಲ ಮಗ ಅದು. ಇವತ್ತು ನಮ್ಮ ಅಪ್ಪಯ್ಯನ ಬರ್ಡೇ. ಆದ್ರೆ ಅಪ್ಪಯ್ಯ, ಬಾಸು ಅಪ್ಪಯ್ಯ ವಿಷಯನ ಹೇಳೋದು ಬೇಡ ಅಂತವ್ರೆ.
ಹಂಗಂದ್ರೆ ಹೆಂಗೆ ಪ್ರತಾಪ್? ಏನಿಲ್ಲ ಅಂದ್ರು ಗಣಪತಿ ದೇವಸ್ಥಾನಕ್ಕೆ ಹೋಗಿ ಒಂದು ಅಭಿಷೇಕನಾರ ಮಾಡಿಸ್ಕೊಂಡ್ಬರ್ಬೇಕ. ಬರೀ ಅಭಿಷೇಕ ಏನ್ ಅಂಕಲ್, ಜೋರಾಗಿ ಧಾಮ್ ಧೂಮಾಗಿ ಸೆಲೆಬ್ರೇಟ್ ಮಾಡೋಣ. ಮತ್ತೆ ಬಸ್ ಯಾರಿಗೂ ಹೇಳಕ್ ಬೇಡ ಅಂತಂದ್ರಲ್ಲ. ಅಂದ್ರೆ ಈ ವಿಷಯ ಮುಂಚಿತವಾಗೇ ಗೊತ್ತಾಗೋದು ಬೇಡ ಅಂತ. ಓ ಹಂಗೆ. ಸರಿ ಸರಿ. ಹಾಗಿದ್ರು ಈ ಮನೆಗೆ ಬಂದಿರೋ ಪೀಡೆ ಶನಿಗಳೆಲ್ಲ ತೊಳ್ಕೋಗಾಯ್ತು. ಡಬಲ್ ಧಮಾಕ. ಪ್ರಿಪರೇಷನ್ಸ್ ಅಂಕಲ್, ಈ ಸಲ ಊಟಕ್ಕೆ ಕ್ಯಾಟ್ರಿಂಗ್ ಅವ್ರಿಗೆ ಹೇಳ್ಬಿಡೋಣ. ಬಿಸಿ ಬೇಡ ಬಾತು ಒಬ್ಬಟ್ಟು ಬೇಡಪ್ಪ, ಪ್ರತಿ ಸತಿ ಅದೇ ಮಾಡಿಸ್ತೀವಿ. ಹೌದೌದು. ಆಮೇಲೆ ಅದೇನೋ ನಾರ್ತ್ ಇಂಡಿಯನ್ ಅಂತಾರಲ್ಲ, ಅದ್ ಬೇಡ, ಬರೀ ನಾರ್ನಾಗಿರ್ತದೆ. ಒಂದ್ ಕೆಲಸ ಮಾಡುವ, ಚೈನೀಸ್ ಕೇಳ್ಬಿಡವ. ಏನಂತ ನೀನು? ಚೈನೀಸ್ ಬೇಕಲ್ಲ? ಚೈನೀಸ್ ಅಪ್ಪಯ್ಯ, ಎರೆಹುಳ, ಕಪ್ಪೆ, ಹಾವು, ಮಣ್ಣದಾವು, ಕೆರಾವು, ಇದೆಲ್ಲ ನೀನೇ ಅವಾಗ್ಲ ತಿಂದಿದ್ದೆ. ಲೇ ಮಗ, ತಮಾಷೆ ಮಾಡ್ಬೇಡ, ಸುಮ್ಕಿರ್ಲ. ಆಮೇಲೆ ಇನ್ನೊಂದಪ್ಪ, ಈ ಸಾರಿ ಅಣ್ಣನ್ ಬರ್ತಡೆಗೆ ನಂದು ಆರ್ಕೆಸ್ಟ್ರಾ. ಅದಷ್ಟೇ ಅಲ್ಲಪ್ಪ, ಪೆಂಡಾಲು ನಂದೆಯ. ನಂಗೆ ಟೆಂಟ್ ಹೌಸ್ ಅನ್ನು ಗುರ್ತವನೆ. ಈ ಸರಿ ನಾವು ಒಂದು ಫೋನ್ ಹಾಕ್ಬಿಟ್ರೆ ಆ ಕಡೆಯಿಂದ ಸಾಮಾನೆಲ್ಲ ಬಂದು ಬಿದ್ದೋಯ್ತು. ಆದ್ರೆ ಅದಕ್ಕೂ ಮುಂಚೆ ಬೇರೆ ಪ್ರಿಪರೇಷನ್ ಇದೆ ಮಾಮ. ಅವೆಲ್ಲ ಹಾಗಾಕಿಲ್ಲ. ಬೇಕೇ ಬೇಕು, ಯಾಲ ಬೇಕು, ಬೇಕೇ ಬೇಕು, ಆರ್ಕೆಸ್ಟ್ರಾ ಬೇಕು, ಬೇಕೇ ಬೇಕು, ಪೆಂಡಾಲ್ ಬೇಕು, ಬೇಕೇ ಬೇಕು. ತಾವು ಬಾಯಿ ಮುಚ್ಚಬೇಕು. ಅಂಕಲ್, ಇಲ್ಲಿ ಕುತ್ಕೊಳ್ಳೋದು ಸರಿ ಇಲ್ಲ, ನಿಂತ್ಕೊಳ್ಳಿ ಮೇಲೆ. ಏನಿ ಜೀವನವ. ಅಂಕಲ್, ಈಗೇನು ನೀವು ಹಾಡ್ಬೇಕು, ಡ್ಯಾನ್ಸ್ ಮಾಡ್ಬೇಕು, ಅಷ್ಟೇ ತಾನೇ? ಅದಕ್ಕೂ ಮುಂಚೆ ನಾವಿಬ್ರು ಹೋಗಿ ಕೇಕ್ ಆರ್ಡರ್ ಮಾಡ್ಕೊಳ್ತೀವಿ. ಹೌದೌದು. ವೈಶಾಲಿ ಆಂಟಿ ಅವರು ಹೇಗಿದ್ರು ಮಾರ್ಕೆಟ್ ಹೋಗಿದ್ದಾರೆ, ನಾನು ಅವ್ರ ಜೊತೆ ಹೋಗ್ಬಿಟ್ಟು ಮಾವಂಗೆ ಬಟ್ಟೆ ತಂದ್ಬಿಡ್ತೀನಿ. ಸರಿ. ಆಮೇಲೆ ಈ ಬಂಡೀಪುರದ ಆನೆ ಹೇಳ್ಬಿಟ್ರಪ್ಪ. ಆನೆನಾ? ಓ ಮತ್ತೆ ಬಿಟ್ರ ನಮ್ ಬಜಾರಿ ದೀಪ್ತಿ. ಇಲ್ಲ ಅಂದ್ರೆ ಬಂದು ರಂಪ ರಾಮಾಯಣ ಮಾಡ್ಬಿಡ್ತಾರೆ. ಪ್ರತಿ ಸತಿ ನನ್ನ ಮರಿತೀರಾ ಅಂತ ಅವರೇ ಬೈತಾ ಇರ್ತಾರೆ. ಈ ಸತಿ ಅವ್ರು ಹೇಳ್ಬಿಡ್ಬೇಕು. ಫೋನ್ ಕೊಡಿ. ಹೌದು, ತಗೊಳವ. ಫಸ್ಟ್ ಫೋನ್ ಮಾಡು. ಲೌಡ್ ಸ್ಪೀಕರ್ ಆನ್ ಮಾಡು. ಬಂಡೀಪುರ ಸೌಂಡ್ ಕೇಳೋಣ. ಹಲೋ ಅದ್ಗೆ ಸಾವಿತ್ರಿ. ಇವತ್ತು ಸೂರ್ಯ ಯಾವ ಕಡೆ ಹುಟ್ಟಿದಾನೆ? ಮೋಸ್ಟ್ಲಿ ಪಶ್ಚಿಮದ ಕಡೆನೆ ಹುಟ್ಟಿರ್ಬೇಕು. ನನ್ ತವ್ರ ಮನೆಯಿಂದ ನನಗೆ ಫೋನ್ ಬಂದಿದೆ. ಮನೇಲಿ ಮನೆ ಹಾಲ್ ಎಲ್ರು ಇದ್ದಾರಾ? ಸಾವಿತ್ರಿ, ನೀ ಲೌಡ್ ಸ್ಪೀಕರ್ ಆನ್ ಮಾಡಿದ್ಯಾ? ಅದ್ಗೆ ನಿಮ್ಗೊಂದ್ ಸಿಹಿ ಸುದ್ದಿ ಇದೆ. ಏನ್ ಸಾವಿತ್ರಿ? ಆ ಶಬ್ದ ಕೇಳಿ ಎಷ್ಟೋ ದಿನ ಆಗಿತ್ತು. ಏನ್ ಹೇಳು? ಇವತ್ತು ನಿಮ್ಮ ತಂದೆಯ ಹುಟ್ಟು ಹಬ್ಬ. ಅಂದ್ರೆ ನಮ್ ಡ್ಯಾಡಿ ಹಾಗಿದ್ರೆ ನಾನ್ ಈಗ್ಲೇ ಅಪ್ಪಂಗ್ ಕಾಲ್ ಮಾಡಿ ವಿಶ್ ಮಾಡ್ತೀನಿ. ಸರಿ, ಓಕೆ, ಬಾಯ್. ಹಂಗೆಲ್ಲ ಮಾಡ್ಬಿಟ್ಟಿ ಆ ಬಂಡೀಪುರದ ಆನೆ. ನಿಮ್ಮ ಅಜ್ಜಿ ನೀನೇ ಬಂಡೀಪುರದ ಆನೆ. ಆಯ್ತಮ್ಮ, ಹೇಳು. ಸಾರಾ ಒಂಟೆ. ಹೋಗ, ನಾನು ಒಂಟೆನಾ? ಸಾರಿ 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 ಸಾರಿ. ನಾನು ಈಗ್ಲೇ ಅಪ್ಪಂಗ್ ಫೋನ್ ಮಾಡಿ ವಿಶ್ ಮಾಡ್ಬೇಕು. ಅದಕ್ಕೆ ಹಾಗೆಲ್ಲಾದ್ರೂ ಮಾಡ್ಬಿಟ್ಟಿರಾ? ನಾವೆಲ್ಲರೂ ಸೇರಿ ಮಾವಂಗೆ ಸರ್ಪ್ರೈಸ್ ಪಾರ್ಟಿ ಕೊಡ್ಬೇಕು ಅನ್ಕೊಂಡಿದೀವಿ. ಸೂಪರ್. ನಾವೆಲ್ರು ಅಂದ್ರೆ ನಾನಿಲ್ವೋ? ಅಬ್ಬಬ್ಬಬ್ಬಬ್ಬ, ನನ್ನನ್ನು ಹೇಗ್ ದೂರ ಮಾಡ್ಬಿಡ್ತೀರಾ ನೋಡಿ. ಹಲೋ ಮೇಡಮ್, ನಾವೆಲ್ಲ ಅಂದ್ರೆ ತಾವು ಇದೀರಾ, ಓಕೆನಾ? ಹೌದಾ? ಹೌದು. ಸರಿ, ನಾನು ಈಗಿಂದೀಗ್ಲೇ ರೆಡಿ ಆಗಿ ಮನೆಗ್ ಬಂದ್ಬಿಡ್ತೀನಿ. ಅದಕ್ಕೆ ಮನೆಗ್ ಬರ್ಬೇಡಿ. ಹೇಗಿದ್ರು ವೈಶಾಲಿ ಆಂಟಿ ಮಾರ್ಕೆಟ್ಗೆ ಹೋಗಿದ್ದಾರೆ. ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೀವು ಅಲ್ಲಿಗೆ ಬಂದ್ಬಿಡಿ. ಮಾವಂಗೆ ಬಟ್ಟೆ ತಗೊಂಡ್ಬರೋಣ. ಅಪ್ಪನ್ ಬಟ್ಟೆ ಸೆಲೆಕ್ಟ್ ಮಾಡೋದಿಕ್ಕೆ ಮಮ್ಮಿನೇ ಬೆಸ್ಟ್. ಆನೆ, ಒಂಟೆ, ಹುಲಿ, 3 ಕಾಡು ಪ್ರಾಣಿಗಳು ಅಲ್ಲೇ ಇದಾವೆ. ಸರಿ, ಮಾರ್ಕೆಟ್ಗೆ ಬನ್ನಿ, ಅಲ್ಲೇ ಮಾತಾಡೋಣ. ನಾನು ಹುಲಿಯ? ನಾನು ಆನೆನಾ? ನಾನು ಒಂಟೆನಾ? ಕಿಶನ್ ಸಿಂಗ್ ಸಾಬ್, ಗಾಡಿಯಲ್ಲಿ ನಿಲ್ಸಿದ್ದೀರಾ? ಬಾರೆ ಸರ್.
ಇವತ್ತು ಡ್ಯಾಡಿ ಬರ್ಡೇ. ಓ ಬಹುತ್ ಅಚ್ಚಾ ಹೈ ಸಾಬ್. ಓ ನಾವು ಮಾರ್ಕೆಟಿಗೆ ಹೋಗ್ತಿದೀವಿ, ಮನೆ ಕಡೆ ಹುಷಾರು. ಮನೆಗ್ ಬರೋರು ಹೋಗೋರು ತುಂಬಾ ಜನ ಇರ್ತಾರೆ, ಯಾರಿಗೂ ಏನು ಕಡಿಮೆ ಆಗ್ಬಾರ್ದು, ಎಲ್ರು ಚೆನ್ನಾಗಿ ನೋಡ್ಕೋಬೇಕು. ಟೀಕೆ ಮ್ಯಾಮ್ ಸಾಬ್. ಲೇ ಸಿಗಪ್ಪ, ಕೆಲಸ ಜಾಸ್ತಿ ಆಯ್ತಿದೆ ಅಂತ ಡ್ಯೂಟಿಗೆ ರಜಾ ಗೀಜಾ ಹಾಕ್ಬಿಟ್ಟು ನಮ್ ಮರ್ಯಾದೆ ತೆಗೆದ್ಬಿಟ್ಟಿಯೇ, ಹುಷಾರು. ನೈ ಸಾಬ್. ಬರಪ್ಪ. ಎಲ್ರೂ ಬರ್ತಾರೆ ಅಂದ್ರೆ ಕಾಂಚನಾನು ಬರ್ಬಹುದಾ? ಆಕೆದು ಏನು ಸುದ್ದಿ ಸಮಾಚಾರನೇ ಇಲ್ಲ. ಇವತ್ತು ಬಂದ್ರೆ ಮಾತಾಡಿ ಒಂದು ದಾರಿ ಮಾಡ್ಬೇಕು. ನೋಡಪ್ಪ ಅಣ್ಣ, ನಮ್ಮ ಯಜಮಾನಪ್ಪಂದು ಹುಟ್ಟಪ್ಪ. ಹೂಗಳೆಲ್ಲ ಹೆಂಗಿರ್ಬೇಕು ಅಂದ್ರೆ ಲಕ್ಕ 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 ಅಂತ ತೊಳಿಬೇಕು, ಹಂಗಿರ್ಬೇಕು ನಾಳೆ ಗಂಟ. ನೋಡು, ಇದೊಂದು 15 kg ಸಾಮಂತಿಗೆ ಹೂವು, ಒಂದು 10 kg ಗುಲಾಬಿ ಹೂವು ಎಲ್ಲ ಹಾಕಿ ಹಂಗೆ ನೋಡ. ಮಲ್ಗೆ ಹೋಯ್ತ ನೋಡು, ಮಲ್ಗೆ ಒಂದು 2 kg ಎಲ್ಲ ಕ್ಲೀನಾಗಿ ಕೊಟ್ಬಿಡಪ್ಪ. ಎಲ್ಲ ನಾಳೆಗೆ ಹಂಗೆ ಫ್ರೆಶ್ ಆಗಿರ್ಬೇಕು. ಹಾ, ಒಂದ್ ನಿಮಿಷ ಇರಪ್ಪ, ಬರ್ತೀನಿ. ಹಲೋ. ಹಲೋ ಅಂಕಲ್, ನಾನು ಕಾಂಚನ. ಅಯ್ಯಯ್ಯೋ, ಓದ್ಯಾ ಪಿಟಾಚಿಂದ್ರೆ ಬಂದ ಫೋನ್ನಾಗೆ ಅಂತ. ಇದೇನಪ್ಪ ಇದು? ಹೇಳವ. ನಿಮ್ಮಿಂದ ನಂಗೊಂದು ಹೆಲ್ಪ್ ಆಗ್ಬೇಕಾಗಿತ್ತು. ಉಪಕಾರವಾ? ಈಗಲೇ ಸಾಕಷ್ಟು ಉಪಕಾರ ಮಾಡ್ಬಿಟ್ಟಿದ್ದೀನಲ್ವಾ. ನಿಂಗ್ ಮಾಡ್ರೋ ಉಪಕಾರದಿಂದ ನಮ್ಮ ಮನೆಯ ದೊಡ್ಡ ಹವಾನೆ ಎತ್ಬಿಟ್ಟೈತೆ. ಇನ್ನೇನು ಉಪಕಾರ ಮಾಡವ ನಿನ್ಗೆ? ಅಂಕಲ್ ಪ್ಲೀಸ್ ಅಂಕಲ್, ನಿಮ್ನ ಬಿಟ್ರೆ ನನ್ಗೆ ಹೆಲ್ಪ್ ಮಾಡಕ್ಕೆ ಬೇರೆ ಯಾರು ಇಲ್ಲ, ಪ್ಲೀಸ್. ಪ್ಲೀಸ್ ಇಲ್ಲ, ಗೀಸು ಇಲ್ಲ. ಏನ ನನ್ ಸದ್ಯ ಫೋನ್ ನಂಬರ್ ಕೇಳ್ದೆ ಅಂತ ಕೊಟ್ಟಕ್ಕೆ ಏನು ಇದಾರ ಹುಡುಗಿ ಅವ್ರ ಮಾವು ಅಂತ ಬೈಸ್ಕೊಳಂಗ್ ಮಾಡ್ದೆ. ಈಗ ಇನ್ಯಾವ ಫೋನ್ ನಂಬರ್ ಬೇಕು? ನಾನೇನು ಟೆಲಿಫೋನ್ ಡಿಕ್ಷನರಿ ಅನ್ಕೊಂಡಿದ್ಯಾ? ಅಂಕಲ್ ಈ ಸಲ ಫೋನ್ ನಂಬರ್ಗಲ್ಲ, ಪ್ರತಾಪ್ಗೆ ಫೋನ್ ಟ್ರೈ ಮಾಡ್ತಾನೆ ಇದೀನಿ, ಅವ್ನು ಪಿಕ್ ಮಾಡ್ತಾನೆ ಇಲ್ಲ. ರಾತ್ರಿಯಿಂದ ಫೋನ್ ಮಾಡ್ತಾ ಇದ್ದೀನಿ, ಈಗಂತೂ ಸ್ವಿಚ್ ಆಫೇ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನನಗೆ ತುಂಬಾ ಭಯ ಆಗ್ತಾ ಇದೆ. ಯಾಕೆ ಅಂತ ತಿಳ್ಕೊಬೇಕಾಗಿತ್ತು ಅಷ್ಟೇ. ಯಾಕೆ ಅಂದ್ರೆ ನಿನ್ ತಾವ್ ಮಾತಾಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ, ಅದಕ್ಕೆ ನಿನ್ ಫೋನ್ ತಗೋತಾ ಇಲ್ಲ. ನೀನು ನಿಮ್ ಊರ್ಗ್ ಹೋದಂತಲ್ಲ, ಇಲ್ಲೂ ಪ್ರತಾಪ್ ಎಲ್ಲ ಮರ್ತು ಆಯಾಗವ್ರೆ. ಅಂದ್ರೆ ಮನೆಯವ್ರ ಹತ್ರ ಯಾವ ವಿಷಯನೂ ಮಾತಾಡಿಲ್ಲ ಪ್ರತು. ಏನಂತ? ಹೈದರಾಬಾದ್ ಬ್ರಾಂಚ್ ನೋಡ್ಕೋತೀನಿ ಅಂತ ಮನೆಯವ್ರ ಹತ್ರ ಹೇಳಿಲ್ವಾ? ಅಲ್ಗೆ ಯಾಕೆ ಹೋಗ್ಬೇಕವ್ರು? ಅಂಕಲ್, ನಾನು ಸಿಂಗಾಪುರ್ಗೆ ಹೋಗಿಲ್ಲ, ಹೈದರಾಬಾದ್ ಅಲ್ಲಿ ಇದ್ದೀನಿ. ಪ್ರತು ಮನೇಲಿ ಹೈದರಾಬಾದ್ ಬ್ರಾಂಚ್ ನ ನೋಡ್ಕೋತೀನಿ ಅಂತ ಹೇಳಿ ಇಲ್ಲಿಗೆ ಬರೋನಿದ್ದಾನೆ. ಅವೆಲ್ಲ ನನಗ್ ಗೊತ್ತಿಲ್ಲ ಕಣವ. ಅಪ್ಪಪ್ಪ ಅಂತಂದ್ರೆ ಪ್ರತಾಪ್ ಅಂತ ಹೋಗಿ ನಿನಗ್ ಫೋನ್ ಮಾಡು ಅಂತ ಹೇಳ್ಬೋದು. ಆಮ್ಯಾಕೆ ನೀನುಂಟು ಅವನುಂಟು ಆತ್ಯ. ಅಂಕಲ್ ಪ್ಲೀಸ್ ಅಂಕಲ್, ಅಷ್ಟಾದ್ರೂ ಹೇಳಿ. ನಾನಿಲ್ಲಿ ಒಬ್ಬಳೇ ಇದೆ, ತುಂಬಾ ಹೆದರಿಕೆ ಆಗ್ತಾ ಇದೆ. ಪ್ಲೀಸ್ ಅಂಕಲ್, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ. ಅಲ್ಲ, ಸಿಂಗಾಪುರ್ಗೆ ಹೋಯ್ತೀನಿ ಅಂತ ಹೈದರಾಬಾದ್ ಆಗಿ ಅವಳ. ಹಾಯ್ ದಿತ್ತಿ, ಇದೇನು ನೀನಿಲ್ಲಿ? ಯಾಕೆ ಬರ್ಬಾರ್ದಾ? ನಮ್ ಡ್ಯಾಡಿ ಬರ್ತ್ಡೇಗೆ ನಮ್ ಡ್ಯಾಡಿಗೆ ನಾನೇ ಬಟ್ಟೆ ಸೆಲೆಕ್ಟ್ ಮಾಡ್ಬೇಕು. ಸಾವಿತ್ರಿ, ಎಲ್ಲ ವಿಷಯ ಇವಳಿಗೆ ಹೇಳ್ಬಿಟ್ರಾ? ಇವಳು ಯಾವತ್ತಿದ್ರು ಅಪ್ಪನ ಮಗನೇ, ಸೀಕ್ರೆಟ್ ಏನು ಬಾಯ್ನಲ್ಲಿ ಇಲ್ಲಲ್ಲ, ಎಲ್ಲ ಹೇಳ್ಬಿಡ್ತಾಳ ಅಷ್ಟೇ ಇವಳು. ಅದ್ ಹೌದು, ಆದ್ರೆ ಈ ಸರ್ತಿ ಅತ್ಗೆ ಮಾವಂಗೆ ಈ ವಿಷಯನ ಹೇಳಲ್ಲ ಅಲ್ವಾ ಅತ್ಗೆ? ಸಾವಿತ್ರಿ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾಳೆ, ನೀನು ಇದೆಯಾ? ಹೌದು, ಆಲ್ರೆಡಿ ಇಷ್ಟೊಂದು ಶಾಪಿಂಗ್ ಮಾಡಿದ್ಯಾ? ನಾನು ಎಲ್ದೆ ನೋಡೆ, ನಾನು ಆಚೆ ಕಡೆ ತರಕಾರಿ ದಿನಸಿ ತಗೊಳ್ಳೋಣ ಅಂತ ಹೋಗ್ತಿದ್ದೆ. ಸಾವಿತ್ರಿ ಫೋನ್ ಮಾಡಿ ಸರ್ಪ್ರೈಸ್ ಪಾರ್ಟಿ ಮಾಡೋಣ ಅಂತ ಯಾವಾಗ ಹೇಳಿದ್ಲೋ, ನೇರ ಒಂದು ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ದೆ. ಫ್ಯಾನ್ಸಿ ಸ್ಟೋರ್ಗಾ? ಹೌದು, ಅಲ್ಲೊಂದು ತುಂಬಾ ಸೂಪರ್ ಆಗಿರೋ ಬಿಂದಿ ತಗೊಂಡಿದ್ದೀನಿ, ಅದೇ ಕಲರ್ದು. ಈಗ ನಾನು ಸೀರೆ ತಗೋಬೇಕು. ಮಮ್ಮಿ ಅದೆಲ್ಲ ಗೊತ್ತಿಲ್ಲ, ನನಗೂ ಒಂದು ಸೀರೆ ಬೇಕು. ಕರೆಕ್ಟು, ನಾನು ಇವಳು ಎಲ್ಲರೂ ಸೀರೆ ತಗೊಳ್ಳೋಣ ನಡಿ. ಅದಕ್ಕೆ
ನೀವೊಬ್ಬರಿಗೆ ಸೀರೆ ತಗೊಳೋದಲ್ಲ, ನಿಮ್ ಅಣ್ಣಂದ್ರು ಸತ್ಯ ಪ್ರತಾಪ್ಗೂ ಬಟ್ಟೆ ತಗೋಬೇಕು. ಅಯ್ಯೋ ಗಂಡಸ್ರಿಗೆ ಏನ್ ಬಿಡ್ರಮ್ಮ, ಪ್ಯಾಂಟು ಶರ್ಟು ಬಿಟ್ರೆ ಇರೋದು ಜುಬ್ಬಾ ಪೈಜಾಮ, ಅದ್ರಲ್ಲಿ ಒಂದ್ 7-8 ಕಲರ್ಸು. ಇನ್ ಪ್ಯಾಂಟ್ ಅಂದ್ರೆ ಜೀನ್ಸ್ ಪ್ಯಾಂಟ್ಗಳು ಒಂದ್ 3 ಕಲರ್ಸ್ ಇರುತ್ತೇನೋ, ಬ್ಲೂ, ಗ್ರೇ, ಬ್ಲ್ಯಾಕ್. ಮಮ್ಮಿ ಆದ್ರೂ ಅಪ್ಪಂಗೆ ಸ್ಪೆಷಲ್ ಆಗಿರೋ ಡ್ರೆಸ್ ತಗೋಬೇಕು. ಅವರು ಮೊದಲನೇ ವರ್ಷ ನಮ್ ಜೊತೆ ಹುಟ್ಟುದಬ್ಬನ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದಾರೆ. ಅಯ್ಯೋ ಫಸ್ಟ್ ಇಯರ್ ಅಂತ ಜೋರಾಗಿ ಹೇಳ್ಬಿಡ್ಬೇಡ, ಆಮೇಲೆ ಅಂಗಡಿ ಒಂದು ಪುಟಾಣಿ ಡ್ರೆಸ್ ತೋರಿಸ್ಬಿಡ್ತಾನೆ ಮಗುದು. ಜೋಕಾ? ಜೋಕೆ, ನಡೀರಿ ಬೇಗ. ಮೆನ್ಸ್ ಫಾರ್ಮಲ್ ಶರ್ಟ್ಸ್ ತೋರಿಸು. ಚಾಲ ಬೇರೆ ತೋರಿಸಿ. ಇಲ್ಲಿ ಯಾವ ಕಲರು ಚೆನ್ನಾಗಿಲ್ಲ, ನಾನು ಆ ಕಡೆ ನೋಡ್ತೀನಿ, ನೀವ್ ಇಲ್ಲಿ ನೋಡ್ತಾ ಇರಿ. ಸರಿ. ವೈಶಾಲಿ ಆಂಟಿ, ನಮ್ಮ ಮಾವಂಗನ್ ಜೊತೆ ಬಟ್ಟೆ ತಗೊಳ್ಳ? ಏನಾಗಿದೆ ಸಾವಿತ್ರಿ ನಿನ್ಗೆ? ನಿಮ್ಮ ಅವನ್ಗೆ ಅಲ್ವಾ ತಗೋತಾ ಇರೋದಿಲ್ಲಿ? ಸುಶೀಲ್ ಮಾವಂಗಲ್ಲ, ನಾಗರಾಜ್ ಮಾವಂಗೆ. ಅವ್ರ ಹತ್ರ ಇರೋದು 3 ಜೊತೆ ಬಟ್ಟೆ, ಅದನ್ನೇ ಯಾವಾಗ್ಲೂ ಹಾಕೋತಾರೆ. ಇವತ್ತು ಫಂಕ್ಷನ್ ಅಲ್ಲಿ ನಾವೆಲ್ಲರೂ ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ರೆ ಅವ್ರು ಮಾತ್ರ ಹಳೆ ಬಟ್ಟೆ ಹಾಕೊಂಡಿರ್ತಾರೆ. ಪ್ರತಿ ಸತಿ ಹೊಸ ಬಟ್ಟೆ ಕೊಡ್ಸಕ್ ಹೋದಾಗ್ಲೂ ಇದೆಲ್ಲ ನನಗೆ ಯಾಕೆ, ವಯಸ್ಸಾಗಿದೆ, ನನ್ ಮಗ ಸೊಸೆ ಯಾವಾಗ್ಲೂ ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವತ್ ನಾನೇ ಅವ್ರಿಗೊಂದು ಹೊಸ ಬಟ್ಟೆ ಕೊಡ್ಸೋಣ ಅಂತ. ಸಾವಿತ್ರಿ, ನಿಮ್ಮ ಮಾವನಿಗೆ ಬಟ್ಟೆ ತಗೊಳ್ಳೋದಕ್ಕೆ ನಾನ್ಯಾಕಮ್ಮ ಬೇಡ ಅನ್ಲಿ? ಧಾರಾಳವಾಗಿ ತಗೋ. ಥ್ಯಾಂಕ್ ಯು ಆಂಟಿ. ನೋಡು, ಮೊದಲು ನಿಮ್ಮ ಬಗ್ಗೆ ವೈರತ್ವ ಇದ್ದಿದ್ದು ನಿಜ, ಆದ್ರೆ ನಾನೀಗ ಬದಲಾಗಿದ್ದೀನಿ. ನಿನ್ನ ಒಳ್ಳೆ ಗುಣಗಳು ನೋಡಿ ಬದಲಾಗ್ತಾ ಇದ್ದೀನಿ. ನಿನ್ನಿಂದ ತುಂಬಾ ಕಲಿತಾ ಇದ್ದೀನಿ. ನಯ, ವಿನಯತೆ ಎಲ್ಲ. ನನ್ನೂ ನೆಮ್ಗಳನ್ನ ಬಿಟ್ರೆ ನನ್ನವರು ಅಂತ ಬೇರೆ ಯಾರಿದ್ದಾರೆ ಹೇಳು? ನನಗಿರೋದು ಮಗ ಹೋಗ್ತೀನಿ. ನಿಮ್ ನೋವೇನು ಅಂತ ನನಗೆ ಅರ್ಥ ಆಗುತ್ತೆ. ನೋಡಿ, ನಾವೆಲ್ಲರೂ ನಿಮ್ ಜೊತೆಗೆ ಇದೀವಲ್ಲ. ಮಮ್ಮಿ, ಅದ್ಕೆ ಹೇಗಿದೆ? ಸೂಪರ್ ಆಗಿದೆ. ಮಾವನ್ ತುಂಬಾ ಚೆನ್ನಾಗಿ ಒಪ್ಪುತ್ತೆ. ಮತ್ತೆ ನಮ್ ಸೆಲೆಕ್ಷನ್ ಅಂದ್ರೆ ಹಾಗೇನಮ್ಮ? ಬೀಳಕ್ ಸಾಕು, ನಡಿ ಪ್ಯಾಕ್ ಮಾಡಿ. ಬಸ, ಅದೇನ ಮೆತ್ತಗೆ ಬರ್ತದಲ್ಲ, ಅದನ್ನ ಆರ್ಡರ್ ಮಾಡ್ಬೇಕು. ಪೇಸ್ಟ್ರೀಸಾ? ಬ್ಲಾಕ್ ಫಾರೆಸ್ಟ್ ಅಥವಾ ಚಾಕ್ಲೇಟ್ ಮೌಸಿ? ಮಸಿ ಬಸ, ಮಸಿಗೆ ಸೇಂಗಂತೂ ಅಸಹ್ಯ. ಅದೇನ ಪೇಸ್ಟ್ ಇಷ್ಟ ಅಂದ್ರಲ್ಲ, ಅದನ್ನ ಆರ್ಡರ್ ಮಾಡಿ. 5 kg ಬಸ. 5 kg ಬೇಡ, 2 kg ಸಾಕಾಗುತ್ತೆ. ಬ್ಲಾಕ್ ಫಾರೆಸ್ಟ್ ಆರ್ಡರ್ ಮಾಡೋಣ. ಬ್ಲಾಕ್ ಫಾರೆಸ್ಟ್ ಇರಲಿ, ಅದ್ರ ಮೇಲ್ಗಡೆ ಹ್ಯಾಪಿ ಬರ್ಡೇ ಅಪ್ಪ ಅಂತ ಬರೀರಿ. ಓಕೆ ಬಸ, ಅಪ್ಪ ಅಂತ ಬೇಡ, ನಾವು 3 ಜನ ಮಿಸ್ ಮಾಡ್ದಂಗೆ ಆಯ್ತದೆ. ಹಾ, ಏನು ಬೇಡ, ಬರೀ ಹಂಗೆ ಇರ್ಲಿ, ಹಂಗೆ ಬಸಿ. ಓಕೆ. ಒಂದು ನಿಮಿಷ, ಬಿಲ್ ರೆಡಿ ಮಾಡಿ ಬರ್ತೀನಿ. ಹಲೋ. ಥ್ಯಾಂಕ್ ಗಾಡ್. ಪ್ರತು ಫೋನ್ ಪಿಕ್ ಮಾಡ್ತಿಲ್ಲ. ಥ್ಯಾಂಕ್ ಯು ವೆರಿ ಮಚ್. ಯಾಕೋ ಪಿಕ್ ಮಾಡ್ತಾ ಇರ್ಲಿಲ್ಲ? ಎಷ್ಟು ಸಲ ಟ್ರೈ ಮಾಡ್ದೆ ಗೊತ್ತಾ? ಪ್ರತು, ಮನೇಲಿ ಇನ್ನೂ ವಿಷಯ ಹೇಳೇ ಇಲ್ವಂತಲ್ಲೋ? ನಾಳೆ ಬರ್ತಿದ್ಯಾ ತಾನೆ? ಸರಿಯಾಗಿ ಮಾತಾಡ್ತೀಯಾ? ಪ್ರತು, ನನ್ಗಿಲ್ಲಿ ಉಸಿರು ಗಟ್ಟಂಗೆ ಆಗ್ತದೆ ಕಣೋ. ಮನೆಗ್ ಬಂದು ಬಾಗ್ಲು ಹಾಕೊಂಡೋಳು, ಮನೆಯಿಂದ ಹೊರಗಡೆನೆ ಹೋಗಿಲ್ಲ. ಹೋಗು, ಯಾರು ಬೇಡ ಅಂದ್ರು? ಹೇಗೋ ಹೋಗ್ಲಿ, ಗೊತ್ತಿಲ್ಲದ ಊರು, ನೀನ್ ಬೇರೆ ಫೋನ್ ತಗೋತಾ ಇರ್ಲಿಲ್ಲ. ನೋಡು, ನೀನ್ ನಾಳೆ ಬರ್ತೀಯ ತಾನೆ? ಬರ್ತೀಯನೋ? ಬಂದೇ ಬರ್ತೀಯ? ನೀನ್ ಬರ್ಲೇಬೇಕು. ಕಾಂಚನ, ನಾಳೆ ನನ್ಗೆ ಬರೋದಿಕ್ಕೆ ಕಷ್ಟ ಆಗುತ್ತೆ. ಏನೋ ಕಷ್ಟ? ಏನ್ ಕಷ್ಟ?
ಪ್ರತು ಟಿಕೆಟ್ ಬುಕ್ ಮಾಡ್ಸಿದ್ಯಾ ತಾನೆ ಪ್ಲೀಸ್ ಬಾರೋ ಬಾರೋ. ನಾನು ಇನ್ನೂ ಮನೇಲಿ ವಿಷಯ ಹೇಳಿಲ್ಲ. ಯಾಕೋ ಯಾವಾಗ್ಲೂ ಹೀಗೆ ಮಾಡ್ತೀಯಾ? ಅವತ್ತು ಅಷ್ಟೇ ವಿಷಯ ನಮ್ಮ ಮನೆಯವ್ರಿಗೆ ತಿಳಿಸ್ದೆ ನನ್ನ ಕರೆಸ್ದೆ. ಅವತ್ ಏನಾಯ್ತು ಅಂತ ನೀನೇ ನೋಡ್ದ್ಯಲ್ಲ. ಯಾಕೋ ಹೀಗ್ ಮಾಡ್ತಾ ಇದ್ಯಾ? ಪ್ರತು ನಾಳೆ ಬರ್ತೀಯಾ ತಾನೆ? ದಯವಿಟ್ಟು ನನಗೆ ಇನ್ನೊಂದು 2 ದಿನ ಟೈಮ್ ಕೊಡು. ಸ್ವಲ್ಪ ಅರ್ಥ ಮಾಡ್ಕೋ. ನೀನು ಅರ್ಥ ಮಾಡ್ಕೋ ಪ್ರತು. ಅತಂತ್ರಳಾಗಿದ್ದೀನಿ ಇಲ್ಲಿ. ಯಾರು ಇಲ್ಲದ ತಬ್ಲಿ ತರ, ತಪ್ಪು ಮಾಡಿ ಬಂದ ಕೈದಿ ತರ. ಪ್ಲೀಸ್ ಪ್ರತು ಬೇಗ ಬಾ ಪ್ಲೀಸ್. ನೋಡು 2 ದಿನ ಟೈಮ್ ಕೊಡು ಅಂತ ಕೇಳದ್ನಲ್ವಾ? ಇಡು ಫೋನು.